ಬೇಗ ಬೇಗ ಕಟ್ ಮಾಡೋದ್ರಿಂದ ನಮ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಒಂದು ಸ್ಟೇಜ್ ಯಾವ್ದಂದ್ರೆ ಹೂವು ಕೊಯ್ಯೋ ಸ್ಟೇಜ್ ಅಲ್ಲಿ ಕಟ್ ಮಾಡಬಾರ್ದು. ಸ್ಪೇಸ್ ಕೊಟ್ಟಿದ್ರೆ ಫ್ರೀ ಆಗಿರುತ್ತೆ. ಮತ್ತೆ ಏರ್ ಚೆನ್ನಾಗಿ ಪಾಸ್ ಆಗ್ತಾ ಇದ್ರೆ ನಮ್ಗೆ ಏನಾಗುತ್ತೆ, ಡಿಸೀಸ್ ಜಾಸ್ತಿ ಕಂಟ್ರೋಲ್ ಬರುತ್ತೆ. ಎಸ್ಪೆಷಲಿ ಬಂದು ಈ ಫಂಗಸ್ ಇಂದ ಮತ್ತೆ ಬ್ಯಾಕ್ಟೀರಿಯಿಂದ ಆಗೋ ಪ್ರಾಬ್ಲಮ್ಸ್ ಜಾಸ್ತಿ, ಮತ್ತೆ ಟ್ರಿಪ್ಸು ಅಷ್ಟೇ ಬೇಗ ನಮ್ಗೆ ಅವಾಯ್ಡ್ ಆಗುತ್ತೆ. ಸರ್, ಇದ್ರಲ್ಲಿ ಅತಿ ಹೆಚ್ಚು ನಮ್ಗೆ ಕಾಡ್ತಕ್ಕಂತ ರೋಗಗಳು ಯಾವ ಸೀಸನ್ ಅಲ್ಲಿ ಯಾವ್ದು ರೋಗ ಜಾಸ್ತಿ? ಎಲ್ಲೋ ಎಲ್ಲ ಇದ್ರಲ್ಲಿ ಬಂದು ನಿಮ್ಗೆ ಆತರ ಏನ್ ಪ್ರಾಬ್ಲಮ್ಸ್ ಇಲ್ಲ. ಏನೋ ಒಂದ್ ಟೈಮ್ ಸಿಗುತ್ತೆ ಸ್ವಲ್ಪ ನೀವು ರಿಕವರ್ ಮಾಡ್ಕೊಳೋದಿಕ್ಕೆ. ಯಾವ್ದೋ ಒಂದ್ ಸೇಲ್ ಆಗ್ತಾ ಇರುತ್ತೆ, ಅದನ್ನ ಮತ್ತೆ ನೀನು 15 ದಿವಸ ಒಂದ್ ತಿಂಗಳಲ್ಲಿ ರಿಕವರ್ ಮಾಡ್ಕೊಂಡು ಮತ್ತೆ ಬೆಸ್ಟ್ ಆಗಿ ತೆಗಿಬಹುದು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದೋ ನಿಮ್ ಖರ್ಚುಗನ ಬರ್ತಾ ಇರುತ್ತೆ ಇದ್ರಲ್ಲಿ. ಅದ್ರಲ್ಲಿ ಅಷ್ಟು ಸೈಜು ಚೆನ್ನಾಗಿ ಬರುತ್ತೆ, ಫುಡ್ ತಗೊಳಕ್ಕೂ ಚೆನ್ನಾಗಿರುತ್ತೆ, ಪೆಸ್ಟ್ ಕಂಟ್ರೋಲ್ಗೂ ಚೆನ್ನಾಗಿರುತ್ತೆ, ಫಂಗಸ್ ಪ್ರಾಬ್ಲಮ್ಗೂ ಚೆನ್ನಾಗಿರುತ್ತೆ. ಮತ್ತೆ ಹೆಂಗಂದ್ರೆ ಕಿತ್ಲಾಡ್ಕೊಂಡು ತಿನ್ನೋ ತರ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನಿಮಗೋಸ್ಕರ ನಾವು ಈಗ ಬಂದಿವಿ ಕರ್ನಾಟಕದಿಂದ ತಮಿಳ್ನಾಡು ಬಾರ್ಡ್ರಿಗೆ. ಕಾರಣ ಏನಂದ್ರೆ ನಮ್ಮ ರೈತರು ಸ್ಟೇಟ್ ಇಲ್ಲಿ ವೈಸ್ ಲೆಕ್ಕವರಿಲ್ಲ. ರೈತರು ಅಂದ್ರೆ ಇಡೀ ದೇಶದಲ್ಲೇ ಇಡೀ ಪ್ರಪಂಚದಲ್ಲಿ ಯಾರಾಗ್ಲಿ ರೈತರು ಅಂದ್ರೆ ರೈತರೇನೆ ಅಲ್ವಾ. ರೈತರು ಪಡ್ತಕ್ಕಂಥ ಶ್ರಮನ ಮತ್ತ ಒಂದು ಸಕ್ಸಸ್ಫುಲ್ ಫಾರ್ಮರ್ ನಾವು ಯಾವ ರೀತಿ ಹುಡ್ಕೊಂಡು ಬಂದಿದ್ದೀವಿ, ಹುಡ್ಕೊಂಡು ಬರ್ದಕ್ಕೆ ಕಾರಣ ಇದೆ. ಹುಡ್ಕೊಂಡು ಬರೋದಂದ್ರೆ ಸಾಮಾನ್ಯವಾಗಿ ನಮ್ಮ ಮಾಲು ಟೌನ್ ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ವಿಡಿಯೋ ಮಾಡಿ ನಮ್ಮ ಫಾರ್ಮರ್ಸ್ಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ವಿಶೇಷ ಅಂತ ಅನಿಸ್ತದೆ. ಸುಮಾರು 30-40 ಕಿಲೋಮೀಟರ್ ನಮ್ಮ ಸ್ನೇಹಿತರ ಜೊತೆ ಅಗ್ರಿಟೆಕ್ ಅನ್ನೋದು ಯೂಟ್ಯೂಬ್ ಚಾನಲ್ ಇದೆ, ಅವ್ರ ಜೊತೆ ನಾವು ಇಬ್ರು ಸೇರಿ ವಿಡಿಯೋ ಮಾಡ್ಬೇಕು. ನಮ್ಮ ಫಾರ್ಮರ್ಸ್ಗೆ ಒಂದು ಸಕ್ಸಸ್ಫುಲ್ ಫಾರ್ಮರ್ನ ಇಂಟರ್ವ್ಯೂ ಮಾಡಿ ಅದ್ರಲ್ಲೂ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಮಿರೇಬಲ್ ಕೃಷಿ ಚಳಿಗಾಲದಲ್ಲಿ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಆ ಸಕ್ಸಸ್ಫುಲ್ ಆಗಿ ನೀವು ನೋಡ್ಬೋದು, ಒಂದು 2 ಎಕರೆನಲ್ಲಿ ಕೃಷಿ ಮಾಡಿದ್ದಾರೆ. ಅದನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ. ಆ ಸಕ್ಸಸ್ಫುಲ್ ಫಾರ್ಮರ್ ಅಂತ ನವೀನ್ ಸರ್ ಅಂತ ಇದ್ದಾರೆ, ಅವ್ರ ಜೊತೆ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಹಂಚ್ಕೊಳ್ಳೋ ಕೆಲಸ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ವೀಕ್ಷಕರಿಗೆ ನಿಮ್ ಪರಿಚಯ ಮಾಡ್ಕೊಡಿ ಸರ್ ಮುಂಚೆ. ಸರ್, ನಮ್ಮ ಹೆಸರು ನವೀನ್ ಅಂತ. ನಮ್ ವಿಲೇಜ್ ಹೆಸರು ನಲ್ಲೂರ್ ಅಗ್ರಹಾರ. ಇದು ಹೊಸೂರ್ ತಾಲೂಕು, ಮತ್ತೆ ನಿಯರ್ ಹತ್ತಿಬೆಲೆ ಬಾರ್ಡರ್ ಹತ್ರ ಬರುತ್ತೆ. ಈ ಕಡೆ ಬನ್ನಿ ಸರ್. ಇಲ್ಲಿ ನಮ್ಮ ವೀಕ್ಷಕರು ಗಮನಿಸಿ, ಇಲ್ಲಿ ಸರ್ ನೀವು ಈ ಕಡೆ ಬನ್ನಿ ಸರ್. ಇಲ್ಲಿ ನೀವು ಗಮನಿಸಿ ವೀಕ್ಷಕರು ನೋಡಿ, ಈಗ ಈಲ್ಡ್ ಎಷ್ಟು ಚೆನ್ನಾಗಿದೆ ಅಂತ. ಫ್ಲವರ್ ಹಾರ್ವೆಸ್ಟ್ ಮಾಡ್ಬಿಟ್ಟಿದಿರಲ್ಲ ಸರ್ ಇವತ್ತು? ಬೆಳಗ್ಗೆ ಮಾಡಿದೀವಿ. ಎಷ್ಟು ದಿನಕ್ಕೊಂದ್ಸರ ಫ್ಲವರ್ ಹಾರ್ವೆಸ್ಟ್ ಮಾಡಿ? ಇಲ್ಲ, ನಾವು ಡೈಲಿ ತೆಗಿತಾ ಇರ್ತೀವಿ. ಡೈಲಿ ತೆಗಿತಾ ಇರ್ತೀರ. ಕ್ವಾಲಿಟಿ ನೋಡ್ಬೋದು ನಾವು ವೀಕ್ಷಕರು, ನಂಬರ್ 1 ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು. ಕಾರಣ ಏನಂದ್ರೆ ನೋಡಿ, ಈಗ ಬಡ್ಸ್ ಎಲ್ಲ ಒಂದು ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸರ್, ಈಗ ನಾವು ನೋಡ್ತಾ ಇರೋದು ಎಷ್ಟು ತಿಂಗಳ ಕೃಷಿ ಸರ್ ಇದು? ಇದು ಬಂದು 1 year 2 months ಆಗಿದೆ. 14 months ಆಗಿದೆ. 14 months ಆಗಿದೆ. 14 months ಆಗಿದೆ. ಸರ್, ಈಗ ಮಲ್ಚಿಂಗ್ ಪೇಪರ್ ಮಾಡಿ ಬೆಡ್ ಮಾಡಿದ್ರೆ ನನ್ನ ಅನಿಸಿಕೆ ಪ್ರಕಾರ ಇದೇ ಕೃಷಿಗೆ ಮಾಡಿದ್ದ ಮಲ್ಚಿಂಗ್ ಪೇಪರ್ ಅಥವಾ? ಇಲ್ಲ, ಇದಕ್ಕಂತಾನೆ ಮಾಡಿದ್ದು. ರೋಸ್ ಅಂತಾನೆ ಮಾಡಿದ್ದು. ಬೆಡ್ ಪ್ರಿಪರೇಷನ್ಗೆ ನೀವು ಯಾವ ರೀತಿ ಮಾಡಿದ್ದೀರಾ ಸರ್ ಇದು? ಸರ್, ಬೆಡ್ ಪ್ರಿಪರೇಷನ್ಗೆ ಮೊದಲು ಈ ನಾಟಿ ಗೊಬ್ಬರ ಹಾಕಿದೀವಿ. ನಾಟಿ ಗೊಬ್ಬರ 1 ಎಕರೆಗೆ ಬಂದು ಒಂದು 5 ಲೋಡ್ ಹಾಕಿದೀವಿ. 5 ಲೋಡ್ ಹಾಕ್ಬಿಟ್ಟು ಅದು ಬೆಡ್ ಎಲ್ಲಿ ಬರುತ್ತೋ ಅಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ DAP, ಇಂಡಿ, ಇವೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತೆ CMS ಇವೆಲ್ಲ ಹಾಕಿ ಬೆಡ್ ಹಾಕ್ಬಿಟ್ಟು, ಮತ್ತೆ ಒಂದು 3 ಅಡಿಗೆ ಒಂದೊಂದ್ ಸಸಿ, ಅಂದ್ರೆ ಡಿಸ್ಟೆನ್ಸ್ ಬಂದು ಒಂದು ಗಿಡದಿಂದ ಒಂದು ಗಿಡಕ್ಕೆ 3 ಅಡಿ, ಮತ್ತೆ ರೋ ಡಿಸ್ಟೆನ್ಸ್ ಬಂದು 7.5 ಇಂದ 8 ಬರುತ್ತೆ. ಸರ್, ಈಗ ರೋ ಡಿಸ್ಟೆನ್ಸ್ ಈಗ ನೀವು ಕೊಟ್ಟಿರೋದು ಕರೆಕ್ಟ್ ಆಗಿದೆಯಾ ಅಥವಾ ಇನ್ನೂ ಹತ್ರ ಕೊಡ್ಬೋದಾಗಿತ್ತು? ಇಲ್ಲ, ಹತ್ರ ಬೇಡ. ನನಗೆ ಗೊತ್ತಿದ್ದಂಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಷ್ಟು ಒಳ್ಳೇದು. ಯಾಕಂದ್ರೆ ನೀವು ಹತ್ರ ಕೊಟ್ಟಷ್ಟು ನೀವು ಗಿಡ ಬೆಳೆಯೋ ನಮ್ಗೆ ಹೀಲ್ಡ್ ಬರೋದೇ ಒಂದು 6-7 months ಮೇಲೆನೆ ಬರೋದು. ನೀವು ಹತ್ರ ಕೊಟ್ರೆ ಏನಾಗುತ್ತೆ, 6 monthsಗೆ ನಿಮ್ಗೆ ಸ್ವಲ್ಪ ಕವರ್ ಆಗುತ್ತೆ. ಅವಾಗ ನೀವು ಗಿಡ ಕಟ್ ಮಾಡ್ತಾ ಇದ್ರೆ ಮತ್ತೆ ಅದನ್ನ ಹೂವು ಬರೋದಕ್ಕೆ 3 months ಆಗುತ್ತೆ. ಅಂದ್ರೆ ಚೆನ್ನಾಗಿ ಬರ್ಬೇಕಂದ್ರೆ ತಿರ್ಗಾ 6 months ಆಗುತ್ತೆ. ಮತ್ತೆ 8-9 monthsಗೆ ಮತ್ತೆ ಕಟ್ ಮಾಡಿದ್ರೆ ನಿಮ್ಗೆ ಏನು ಬರಲ್ಲ. ಅದೇ ಡಿಸ್ಟೆನ್ಸ್ ಜಾಸ್ತಿ ಇಕ್ಕಿದ್ರೆ, ಸ್ಪೇಸ್ ಇದ್ರೆ ಅದೇನಾಗುತ್ತೆ ಅಂದ್ರೆ ಒಂದು 7 months ಅಲ್ಲಿ ಕೊಯ್ಯೋ ಹೂವು 3 months ಅಲ್ಲಿ ಕೊಯ್ಯುತ್ತೆ. ಹೆಂಗಂದ್ರೆ ಇವಾಗ 9 months ಅಲ್ಲಿ ಟೋಟಲ್ ಹೂವು ಕೊಯ್ಯೋದು 9 months to 1.5 year 12 months ಇರುತ್ತೆ ನೋಡಿ. ಆ 3 months ಅಲ್ಲಿ ನಿಮ್ಗೆ 9 months ಅಷ್ಟು ಹೂವು ಬರುತ್ತೆ. ಯಾಕಂದ್ರೆ ಆ ಗ್ಯಾಪ್ ಇರುತ್ತಲ್ಲ, ಅದರಿಂದ ಆ ದೊಡ್ಡ ಗಿಡ ಆಗುತ್ತೆ, ಬ್ರಾಂಚಸ್ ಜಾಸ್ತಿ ಇರುತ್ತೆ, ಸಿಗರು ಜಾಸ್ತಿ ಇರುತ್ತೆ, ಅಷ್ಟು ಬರುತ್ತೆ. ನಮ್ಮ ವೀಕ್ಷಕರು ಈ ಪಾಯಿಂಟ್ ಅನ್ನ ಮೇನ್ ಗಮನಿಸಬೇಕು. ರೋಸ್ ಅಲ್ಲಿ ನಾವು ಫಸ್ಟ್ ಗಿಡ ನಾಟಿ ಮಾಡ್ಬೇಕಾದ್ರೆ ಕೊಡಬೇಕಾಗಿರೋ ಅಂತರ ಯಾವ ರೀತಿ ಇದೆ ಅಂತ ನೋಡಿ. ಈಗ 14 ತಿಂಗಳ ಗಿಡ ಅಲ್ವಾ ಸರ್? 14 ತಿಂಗಳ ಗಿಡಕ್ಕೇನೆ ಇದು ಅಗಲ ಎಷ್ಟು ಡಿಸ್ಟೆನ್ಸ್ ಅಂದ್ರೆ 5 ಅಡಿ ಅಗಲ ಒಂದು ಬೆಡ್
4 ರಿಂದ 5 ಅಡಿ ಅಡ್ಡಗಲ ಕವರ್ ಆಗ್ಬಿಟ್ಟಿದೆ ಬೆಡ್. ಬೇಗ ಕಟ್ ಮಾಡೋದ್ರಿಂದ ನಮ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ 100%. ಒಂದು ಸ್ಟೇಜ್ ಯಾವ್ದಂದ್ರೆ ಹೂವ ಕೊಯ್ಯೋ ಸ್ಟೇಜ್ ಅಲ್ಲಿ ಕಟ್ ಮಾಡಬಾರ್ದು. ಸ್ಪೇಸ್ ಕೊಟ್ಟಿದ್ರೆ ಫ್ರೀ ಆಗಿರುತ್ತೆ. ಮತ್ತೆ ಏರ್ ಚೆನ್ನಾಗಿ ಪಾಸ್ ಆಗ್ತಾ ಇದ್ರೆ ನಮ್ಗೆ ಏನಾಗುತ್ತೆ, ಡಿಸೀಸ್ ಜಾಸ್ತಿ ಕಂಟ್ರೋಲ್ ಬರುತ್ತೆ. ಎಸ್ಪೆಷಲಿ ಬಂದು ಈ ಫಂಗಸ್ ಇಂದ ಮತ್ತೆ ಬ್ಯಾಕ್ಟೀರಿಯಿಂದ ಆಗೋ ಪ್ರಾಬ್ಲಮ್ಸ್ ಜಾಸ್ತಿ, ಮತ್ತೆ ಥ್ರಿಪ್ಸು ಅಷ್ಟೇ ಬೇಗ ನಮ್ಗೆ ಅವಾಯ್ಡ್ ಆಗುತ್ತೆ. ಸರ್ ಇದ್ರಲ್ಲಿ ಅತಿ ಹೆಚ್ಚು ನಮ್ಗೆ ಕಾಡ್ತಕ್ಕಂತ ರೋಗಗಳು ಯಾವ ಸೀಸನ್ ಅಲ್ಲಿ ಯಾವ್ದು ರೋಗ ಜಾಸ್ತಿ ಸರ್ ಇದಕ್ಕೆ? ರೋಗ ಅಂದ್ರೆ ನಮ್ಗೆ ಈಗ ವಿಂಟರ್ ಅಲ್ಲಿ ಬಂದು ನಮ್ಗೆ ಬಂದು ಡೌನಿ ಮಿಲ್ಡೋ ಬರುತ್ತೆ, ಪೌಡ್ರಿ ಬರುತ್ತೆ, ಮತ್ತೆ ಮೊಗ್ಗು ರೋಗ ಅಂತ ಬಾಟ್ರೈಟಿಸ್ ಅಂತಾರೆ ಅದನ್ನ, ಬಾಟ್ರೈಟಿಸ್ ಬರುತ್ತೆ. ಈ ಸೀಸನ್ಗೆ ಅದು ಸ್ವಲ್ಪ ಇವಾಗ ಏನಂದ್ರೆ ಸ್ವಲ್ಪ ಥ್ರಿಪ್ಸು ಸ್ವಲ್ಪ ಬರ್ತಾ ಇದೆ. ಈ ಟೈಮ್ಗೆ ಜಾಸ್ತಿ ಬರ್ತಾ ಇದ್ದಿಲ್ಲ, ಒಂದ್ 15 ದಿವಸ ಇಲ್ಲಾಂದ್ರೆ ಒಂದ್ ತಿಂಗಳು ಒಂದ್ಸತಿ ಹೊಡೆದಿದ್ದ ಟ್ರಿಪ್ಸ್ಗೆ ಮೇಂಟೈನ್ ಆಗ್ತಾ ಇತ್ತು. ಇವಾಗ ಇದಕ್ಕೆಲ್ಲ ದೊಡ್ಡ ಪ್ರಾಬ್ಲಮ್ ಥ್ರಿಪ್ಸ್ ಆಗ್ಬಿಟ್ಟಿದೆ. ಇದಕ್ಕೆ ಈಗ ಟ್ರಿಪ್ಸ್ಗೋಸ್ಕರ ಸರ್ ನೀವು ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಕೊಡ್ತೀರಾ? ಟ್ರಿಪ್ಸ್ಗೆ ಅಂದ್ರೆ ನೋಡ್ತಾ ಇರ್ತೀವಿ, ಗಿಡ ನೋಡ್ತಾ ಇರ್ತೀವಿ. ಒಂದ್ ಟೈಮ್ ವೀಕ್ಲಿ 2 ಟೈಮ್ಸ್ ಮಾಡ್ಬಿಡ್ತೀನಿ, ಒಂದ್ ಟೈಮ್ ವೀಕ್ಲಿ ಒನ್ಸ್ ಮಾಡ್ತೀನಿ. ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡು ಅದಕ್ಕೆ ಯಾವ ತರ ಬೇಕೋ ಆ ತರ ಮಾಡ್ತಾ ಇರ್ತೀನಿ. ಮಾರ್ಕೆಟಿಂಗ್ ಎಲ್ಲ ನಿಮ್ಗೆ ಲೋಕಲ್ ಅಲ್ಲೇ ಇದೆ? ಲೋಕಲ್ ಹೊಸೂರ್ ಇದೆ ಸರ್. ಈಗ ಕಟಿಂಗ್ ಹಾಕ್ಬೇಕಂದ್ರೆ ಇದು ಇನ್ನು ಎಷ್ಟು ತಿಂಗಳವರೆಗೂ ನೀವು ವೇಟ್ ಮಾಡ್ಬೋದು ಸರ್? ಸರ್ ಇದು ನಾನು ಕಟಿಂಗ್ ಹಾಕಲ್ಲ. ಇದ್ರಲ್ಲಿ ಸೈಡ್ ವೇಸ್ಟ್ ಬ್ರಾಂಚಸ್ ಮತ್ತೆ ಹೈಟ್ ಹೋಗಿರೋ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಂತೀನಿ. ನೋಡೋಣ, ನನ್ ಕೈಯಲ್ಲಿ ಆಗಲ್ಲ ಅನ್ನೋ ಟೈಮಲ್ಲಿ ಮಾಡ್ತೀನಿ. ಅದೇ ನೀವು ರೋಡ್ ಟು ರೋಡ್ ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿಗೆ ಕೊಟ್ಟಿರೋದ್ರಿಂದ ನಿಮ್ಗೆ ಪೀರಿಯಡ್ ಇವಾಗ ಏನಂದ್ರೆ ಇವಾಗ 12 ಮಂತ್ಸ್ ಆಗಿದೆಯಲ್ವಾ, ಈ 12 ಮಂತ್ಸ್ ಅಲ್ಲಿ ಬಂದಿರೋದು ನಾನು ಇನ್ 6 ಮಂತ್ಸ್ ಅಲ್ಲಿ ಇನ್ನು 6 ಮಂತ್ಸ್ ಸಿಕ್ಕಿದ್ನಂದ್ರೆ ಅಷ್ಟು ಈಲ್ಡ್ ಬಂದ್ಬಿಡುತ್ತೆ. 12 ಮಂತ್ಸ್ ಅಲ್ಲಿ ಎಷ್ಟು ತೆಗ್ದಿದ್ದೀನಿ ಈಲ್ಡ್ ಆ 6 ಮಂತ್ಸ್ ಅಲ್ಲೇ ಬರುತ್ತೆ. ಅದೇ ನಮ್ಗೆ ಲಾಭ. ಆಮೇಲೆ ಸರ್ ಇದು ನಾನು ಗಮನಿಸಿದಾಗೆ ನೀವು ಬುಡದಲ್ಲಿ ಎಲ್ಲ ತೋಡ್ಬಿಟ್ಟು ಏನೋ ಗೊಬ್ಬರ ಕೊಟ್ಟಿದ್ರಲ್ವಾ? ಯಾವ ರೀತಿ ಏನೇನು? ಅದು ಏನಂದ್ರೆ ನಾನು ಫಾರ್ 35 days ಒನ್ಸ್ ಯಾವ್ದ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ. ಮೇನ್ ಬಂದು ನಾನು DAP 1 ಎಕರೆಗೆ 3 ಮೂಟೆ, ಪೊಟಾಶ್ 2 ಮೂಟೆ ಹಾಕೊಂತೀನಿ. ಮತ್ತೆ CMS ಅಂತ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಅಂತ ಅದೊಂದು 50 kg ಹಾಕೊಂತೀನಿ. ಮತ್ತೆ ಮೈಕ್ರೋ ನ್ಯೂಟ್ರೆಂಟ್ಸ್ ಟೋಟಲ್ ಪ್ಯಾಕೇಜ್ ಬರುತ್ತಲ್ಲ, ಮೈಕ್ರೋ ನ್ಯೂಟ್ರೆಂಟ್ಸ್ ಅದೊಂದು ಎಕರೆಗೆ ಒಂದು 20 kg ಕೊಡ್ತೀನಿ. ಮತ್ತೆ ಇನ್ ಕೇಸ್ ಒಂದೊಂದ್ ಟೈಮ್ ಹಿಂಡಿ ಕೊಡ್ತೀನಿ, ಹೊಂಗೆ ಹಿಂಡಿ ಕೊಡ್ತೀನಿ, ಬೇವಿನ ಹಿಂಡಿ ಕೊಡ್ತೀನಿ. ಅದು ಬಿಟ್ಟು ಹ್ಯೂಮಿಕ್ ಗ್ರಾನ್ಯೂಲ್ಸ್ ಬರುತ್ತೆ, ಹ್ಯೂಮಿಕ್ ಗ್ರಾನ್ಯೂಲ್ಸ್ ಬರುತ್ತೆ, ಅದನ್ನು ಅಪ್ಲೈ ಮಾಡ್ಕೊಟ್ಬಿಡ್ತೀನಿ. ಎಕ್ಸ್ಟ್ರಾ ಬಂದು ಇದಕ್ಕೆ MGS ಸೂಪರ್ ಮೆಗ್ನೀಷಿಯಂ ಸಲ್ಫೇಟ್ 1 ಬ್ಯಾಗ್ ಎಕ್ಸ್ಟ್ರಾ ಹಾಕೊಂತೀನಿ. ಮತ್ತೆ ಜಿಂಕ್ ಸ್ವಲ್ಪ ಆಡ್ ಮಾಡ್ಕೊಂತೀನಿ. ಇಷ್ಟು ಬಂದು ನಾನು ಫಾರ್ 35 days ಒನ್ಸ್ ಕೊಡ್ತಾ ಇರ್ತೀನಿ. ರೆಗ್ಯುಲರ್ ಆಗಿ 35 to 40 days ನಾನು ಮಿಸ್ ಮಾಡಲ್ಲ. ಸರ್ ಈಗ ನಮ್ಗೆ ಫಾರ್ಮರ್ಸ್ ಕೆಲವರು ಯಾಕೇನಾದ್ರು ಪ್ರಾಬ್ಲಮ್ ಆಯ್ತಾ? ಓಕೆನಾ ಸರ್? ಈಗ ಈಗ ಫಾರ್ಮರ್ಸ್ಗೆ ನಾವು ಈಗ ಬೆಳೆಗಳ ಬಗ್ಗೆ ಮುಂಚೆ ನಾವು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದೀವಿ, ಒಂದ್ ಬೆಳೆನ ಬೆಳೆದ್ರೆ ಇಷ್ಟು ಲಕ್ಷ ಲಾಭ ಆಯ್ತಾ, ಅಷ್ಟು ಲಕ್ಷ ಲಾಭ ಆಯ್ತು ಅಂತ. ನಾವು ಈಗ ರೀಸೆಂಟ್ ಆಗಿ ವಿಡಿಯೋ ಮಾಡ್ತಾ ಇರೋ ಸಿಸ್ಟಮ್ ಅಲ್ಲಿ ಅದನ್ನ ಚೇಂಜ್ ಮಾಡ್ಕೊಂಡಿದೀವಿ. ನಿಮ್ಮ ಇನ್ಕಮ್ ಅನ್ನ ನಾವು ಕೇಳೋದಿಲ್ಲ, ನಿಮ್ಗೆ 1 ಲಕ್ಷ ಬರ್ಬೋದು ಅಥವಾ ಲಾಸೇ ಆಗ್ಬೋದು ಲಾಭನೇ ಆಗ್ಬೋದು. ಕೃಷಿ ಮಾತ್ರ ಯಾವ ರೀತಿ ಮಾಡ್ಬೇಕನ್ನೋ ಉದ್ದೇಶ ಮಾತ್ರ ನಾವೀಗ ಫಾರ್ಮರ್ಸ್ಗೆ ಕೊಡೋದು. ಅವ್ರವ್ರು ಬೆಳೆದ್ರೆ ಮಾರ್ಕೆಟ್ ತಕ್ಕಾಗೆ ಪ್ರೈಸ್ ಅವ್ರವ್ರ ಹಣೆ ಬರಕ್ಕೆ ನಿರ್ಧಾರ ಮಾಡಿದ್ದು. ಸರ್ ಈಗ ಇದ್ರಲ್ಲಿ 2 ಎಕರೆನಲ್ಲಿ 4000 ಗಿಡದಲ್ಲಿ ನಿಮ್ಗೆ ಒಳ್ಳೆ ಈಲ್ಡ್ ಅಂದ್ರೆ ಎಷ್ಟು ಕೆಜಿ ವರೆಗೂ ತೆಗಿಬಹುದು ಸರ್? ಇದು ಈ ಸ್ಟೇಜ್ ಅಲ್ಲಿ ಇದಕ್ ಮೇಲೆ ಈ ಅಂದ್ರೆ 2 ಮಂತ್ಸ್ ಇಂದ ಇದಕ್ ಮೇಲೆ ಬಂದು ಮಿನಿಮಮ್ 4.5 ಟನ್ ಮಿನಿಮಮ್ ಬರುತ್ತೆ. 4 ಟನ್ ಬರುತ್ತೆ ಒಂದ್ ತಿಂಗಳಲ್ಲಿ ಬರುತ್ತೆ. ಸರಿ ಸರ್, ನೀವು ಡೈಲಿ ಪಿಕ್ ಮಾಡ್ತಿರಲ್ಲ? ಡೈಲಿ ಪಿಕ್ ಮಾಡ್ತೀವಿ. ನಮ್ಗೆ ಹೆಂಗಂದ್ರೆ ಇದು ಇವಾಗ ಚಿಗುರು ಜಾಸ್ತಿ ಇರೋವಾಗ ಐಗ್ ಹೋಗುತ್ತೆ. ಮತ್ತೆ ಸ್ವಲ್ಪ ಈಗ ನೋಡಿ ಇವಾಗ ಸ್ವಲ್ಪ ಕಮ್ಮಿ ಇದೆ. ಇವಾಗೆಲ್ಲ 70-80 ಕಿಲೋಸ್ ಪರ್ ಡೇ ಬರ್ತಾ ಇದೆ. ಸಮ್ ಟೈಮ್ಸ್ 200 ಕಿಲೋಸ್ ಬರುತ್ತೆ. ಮತ್ತೆ ಹಂಗೆ 200-250 ವರೆಗೂ ಹೋಗುತ್ತೆ. ಮತ್ತೆ ಹಂಗೆ ಸ್ವಲ್ಪ 150 ಇದ್ರಲ್ಲಿ 15 ದಿವಸ ಕೊಯ್ತೆ. ಆಮೇಲೆ ಲೋ ಅಂದ್ರೆ 60. ಈ ತರ ಜಾಸ್ತಿ ಅಂದ್ರೆ ಕೋಲ್ಡ್ ವೆದರ್ ಇದ್ರೆಗನ ಸ್ವಲ್ಪ ಕಮ್ಮಿ ಆಗುತ್ತೆ. ಬೇರೆ ಟೈಮಲ್ಲೆಲ್ಲ ಅವರೇಜ್ ಆಗಿ ನಾವು ಓವರ್ ಆಲ್ ತಗೊಂಡೋಗ್ ಹೋದ್ರೆಗನ 4 ಟನ್ ಪರ್ ಮಂತ್ ಅವರೇಜ್. ಅಂದ್ರೆ 2 ಎಕರೆನಲ್ಲಿ ಇದಕ್ಕೆ ಮೇಲೆ ಇದು ಇಲ್ಲಿವರೆಗೂ 3 ಆ ತರ ಬರ್ತಾ ಇತ್ತು. ಇವಾಗ 2 ಮಂತ್ಸ್ ಇಂದ ಈ ತರ ಹೋಗ್ತಾ ಇದೆ. ಅಂದ್ರೆ ಸರ್ ಈಗ ಗಿಡದ ಡ್ಯೂರೇಷನ್ ತುಂಬಾ ಹೆಚ್ಚಾದಷ್ಟು ನಿಮ್ಗೆ ಇಳುವರಿ ಪ್ರಮಾಣ ಜಾಸ್ತಿ ಆಗ್ತದೆ. ಹೌದೌದು. ನಮ್ಗೆ ನಾವು ಸುಮ್ನೆ ಏನೋ ಆಸೆಗೆ ನಾನು ಜಾಸ್ತಿ ಗಿಡ ಇಕ್ಕಿದ್ದೀನಿ ಅಂತ ಇಗ್ಬೋದು. ಬಟ್ ಇದ್ರಲ್ಲಿ ಡಿಸ್ಟೆನ್ಸ್ ಎಷ್ಟು ಇಕ್ತಿರೋ ಅಷ್ಟು ಸೈಜು ಚೆನ್ನಾಗಿ ಬರುತ್ತೆ, ಫುಡ್ ತಗೊಳಕ್ಕೂ ಚೆನ್ನಾಗಿರುತ್ತೆ, ಪೆಸ್ಟ್ ಕಂಟ್ರೋಲ್ಗೂ ಚೆನ್ನಾಗಿರುತ್ತೆ, ಫಂಗಸ್ ಪ್ರಾಬ್ಲಮ್ಗೂ ಚೆನ್ನಾಗಿರುತ್ತೆ. ಮತ್ತೆ ಹೆಂಗಂದ್ರೆ ಕಿತ್ಲಾಡ್ಕೊಂಡು ತಿನ್ನೋ ತರ ಇರಲ್ಲ. ಆ ಗಿಡ ಡಿಸ್ಟೆನ್ಸ್ ಇದ್ರೆಗನ ಅದಕ್ಕೆ ಏನ್ ಬೇಕೋ ಅದು ಕರೆಕ್ಟ್ ಆಗಿ ಸಿಗ್ತಾ ಇರುತ್ತೆ. ಸರ್ ಆಮೇಲೆ ನೀವು ಔಷಧಿ ಸ್ಪ್ರೇ ಮಾಡಿದಕ್ಕೂ ಸ್ಪೇಸ್ ಸಿಗುತ್ತಲ್ವ ಸರ್? ಗಿಡ ಟೈಟ್ ಆಗ್ಬಿಟ್ರೆ ಹತ್ತತ್ರ ನೀವು ಸ್ಪ್ರೇ ಕೈ ಆಡ್ಸೋದಿಲ್ಲ.
ಅದೇ ಸರ್, ಈಗ ಈ 2 ಎಕರೆನಲ್ಲಿ ಇಷ್ಟು ಈಲ್ಡ್ ಅಂತ ಹೇಳಿದಿರಾ. ಹೌದು. ಇದನ್ನ ಸುಮಾರು ಈಗ 5 ಎಕರೆ 10 ಎಕರೆ ಹಾಕ್ಬಿಟ್ರೆ ಒಂದೇ ಸಲ ಇಷ್ಟು ಈಲ್ಡ್ ಬಂದ್ಬಿಡುತ್ತೆ ಅಂತ ಕೆಲವರು ಇದು ಮಾಡ್ಕೊಂತಾರೆ, ಏನು ಓವರ್ ಇಮೇಜಿನ್ ಮಾಡ್ಕೊಂಡ್ಬಿಟ್ಟು ಓವರ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ತಾರೆ. ಅಂತವ್ರಿಗೆ ನಿಮ್ ಕಡೆಯಿಂದ ಏನ್ ಸಜೆಷನ್ ಕೊಡ್ಬೋದು? ಚಿಕ್ಕ ಪ್ರಮಾಣದಲ್ಲಿ ಮಾಡೋ ಅವ್ರ ಕೆಪಾಸಿಟಿ ಇದ್ರೆ ಮಾಡ್ಬೋದು. ಬಟ್ ಏನ್ ಮಾಡಿದ್ರು ಇದ್ರಲ್ಲಿ ಏನ್ ಪ್ರಾಫಿಟ್ ಮೈನ್ ಬಂದು ಇದ್ರಲ್ಲಿ ಬಂದು ಕ್ವಾಲಿಟಿ ಬಂದು ಕರೆಕ್ಟ್ ಆಗಿರ್ಬೇಕು. ಸುಮ್ನೆ 5 ಎಕರೆ ಹೆಸರಿಗೆ ಬರ್ಕೊಳೋದಲ್ಲ, ಮೈನ್ ಆಗಿ ಬಂದು ಕ್ವಾಲಿಟಿ ಇರ್ಬೇಕು. ಇದ್ರಲ್ಲಿ ಇವಾಗ 100 ರೂಪಾಯಿ ಹೋಗ್ತಾ ಇದೆ ಅಂದ್ರೆ ಬೆಸ್ಟ್ ಕ್ವಾಲಿಟಿ 40 ರೂಪಾಯಿ ಕೂಡ ಹೋಗೈತೆ. ಹೌದು, ಆಯ್ತಾ? ಅವಾಗ 60 ರೂಪೀಸ್ ಡಿಫ್ರೆನ್ಸ್ ಬಂದವಾಗ ನೀನು ಸೇಮ್ ಅದೇ, ಇಲ್ಲಾಂದ್ರೆ ನಾನ್ ಮಾಡೋದಕ್ಕೂ ಬೇರೆಯವ್ರು ಮಾಡೋದಕ್ಕೂ ಒಂದು 20-25,000 ಇಲ್ಲಾಂದ್ರೆ ಒಂದು 30,000 ಡಿಫ್ರೆನ್ಸ್ ಇರ್ಬೋದು. ಬಟ್ 30,000 ಡಿಫ್ರೆನ್ಸ್ ನಿಂಗ್ 60 ಇಂಟು 4,000 ಕೆಜಿ ಲೆಕ್ಕ ಹಾಕೊಂಡ್ರೆಗನ 2,40,000 ಆಗುತ್ತೆ. ಆ 2,40,000 ಅಲ್ಲಿ ಹೋಯ್ತಲ್ಲ. ಹೌದು ಸರ್. ಈಗ ಫೈನಲ್ ಆಗಿ ಈಗ ಎಲ್ಲಾ ವಿಚಾರಗಳು ನಮ್ಮೊಂದಿಗೆ ಹಂಚ್ಕೊಂಡ್ಬಿಟ್ರಿ ನೀವು. ಈಗ ನಾವು ಕೇಳೋದಕ್ಕೆ ಇದ್ರಲ್ಲಿ ಎಕ್ಸ್ಟ್ರಾ ಕ್ವಶನ್ ಏನು ಉಳಿದಿಲ್ಲ. ನಾವು ವೀಕ್ಷಕರಿಗೆ ಈ ಫೈನಲ್ ಆಗಿ ರೋಸ್ ಫಾರ್ಮಿಂಗ್ ಅಲ್ಲಿ ಸೆಲೆಕ್ಷನ್, ಈಗ ವೆರೈಟಿ ಸೆಲೆಕ್ಷನ್ ಬಗ್ಗೆ ರೋಸ್ ಸುಮಾರು ಸರ್, ಈಗ ನಾವು ಒಂದು ರೋಸ್ ನರ್ಸರಿಗೆ ಹೋದ್ರೆ ಸುಮಾರು ವೆರೈಟಿಗಳು ಹೇಳ್ತಾರೆ, ಮಾರ್ಕೆಟಿಂಗ್ ಆಗಿರುತ್ತೆ ಹೀಗಿರುತ್ತೆ ಅಂತ. ಫೈನಲ್ ಆಗಿ ಸರ್, ನೀವು ಹೊಸ ತಳಿಗಳನ್ನ ಆಯ್ಕೆ ಮಾಡ್ಕೋಬೋದಾ, ಅಥವಾ ಎಲ್ಲರೂ ಹೋಗಂಗಿದ್ರೆ ಮಿರೇಬಲ್ಗೆ ಹೋಗ್ಬೋದಾ? ಆಮೇಲೆ ಇನ್ನೊಂದು ಕ್ವಶನ್ ಏನಂದ್ರೆ, ಈಗ 10 ರೂಪಾಯಿಗೆ 20 ರೂಪಾಯಿಗೆಲ್ಲ ಫ್ಲವರ್ ಬಂದ್ಬಿಡುತ್ತೆ ಕೆಜಿ. ಈಗ ಸ್ವಲ್ಪ 100-150 ಇರ್ಬೋದು. 10 ರೂಪಾಯಿಗೆ 20 ರೂಪಾಯಿಗೆ ನೀವು ಕೊಟ್ಟಿರ್ತೀರಲ್ವಾ, ಆಗ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸರ್ ಇದನ್ನ? ಸರ್, ಇದು ತಳಿ ಅಂದ್ರೆ ಮೆರಬುಲ್ಲೆ ಬೆಸ್ಟ್. ಯಾಕೆ ಬೆಸ್ಟ್ ಅಂದ್ರೆ ಇದು ಬಂದು ಯೂಸ್ ಮಾಡೋದು ಜಾಸ್ತಿ ಮಾಡ್ತಾರೆ. ಬೇರೆ ಎಲ್ಲೋ ಇದೆ, ಮ್ಯಾಂಗೋ ಎಲ್ಲ ಇದೆ, ಅದೆಲ್ಲ ಏನಾಗುತ್ತೆ ಅಂದ್ರೆ ಒಂದು 20 ರೂಪಾಯಿ ಜಾಸ್ತಿ, ಬಟ್ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಹೀಲ್ಡ್ ವೈಸ್ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಅರ್ಧ ಬರಲ್ಲ. ಅದರಿಂದ ಏನಾಗುತ್ತೆ, ಇನ್ನೊಂದು ಅದರಲ್ಲಿ ಕ್ವಾಲಿಟಿ ಟಾಪ್ ಆಗಿದ್ರೆ ಮಾರ್ಕೆಟ್ ಅಲ್ಲಿ ಸೇಲ್ ಆಗೋದು. ಸ್ವಲ್ಪ ಹಂಗು ಹಿಂಗಿದ್ರೆ ಒಂದು 50% ಎಲ್ಲ 50 ಎಲ್ಲ ಸ್ವಲ್ಪ ಬಿಸಾಕೋ ಟೈಮ್ ಕೂಡ ಬರುತ್ತೆ. ಇದ್ರಲ್ಲಿ ಹೆಂಗಂದ್ರೆ ಎಲ್ಲದಕ್ಕೂ ಗಿರಾಕಿ ಇದಾರೆ, ಏನು ಬೆಸ್ಟ್ಗೂ ಇದಾರೆ, ವರ್ಸ್ಟ್ಗೂ ಇದಾರೆ. ಬಟ್ ರೇಟ್ ಕಮ್ಮಿ ಆಗ್ಬೋದು. ಅದ್ರಲ್ಲಿ ನೀನ್ ಸ್ವಲ್ಪ ಟ್ರಿಪ್ಸ್ ಮತ್ತೆ ಹೂವು ಚೆನ್ನಾಗಿಲ್ಲ ಅಂದ್ರೆ ಅದನ್ನ ತೆಗಿಯಲ್ಲ, ಯಾಕಂದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿ ಹೈಲೈಟ್ ಆಗಿ ಕಾಣಿಸುತ್ತೆ ಎಲ್ಲೋ ಎಲ್ಲ. ಇದ್ರಲ್ಲಿ ಬಂದು ನಿಮ್ಗೆ ಆತರ ಏನ್ ಪ್ರಾಬ್ಲಮ್ಸ್ ಇಲ್ಲ. ಏನೋ ಒಂದ್ ಟೈಮ್ ಸಿಗುತ್ತೆ ಸ್ವಲ್ಪ ನೀವು ರಿಕವರ್ ಮಾಡ್ಕೊಳೋದಿಕ್ಕೆ. ಯಾವ್ದೋ ಒಂದ್ ಸೇಲ್ ಆಗ್ತಾ ಇರುತ್ತೆ, ಅದನ್ನ ಮತ್ತೆ ನೀನು 15 ದಿವಸ ಒಂದ್ ತಿಂಗಳಲ್ಲಿ ರಿಕವರ್ ಮಾಡ್ಕೊಂಡು ಮತ್ತೆ ಬೆಸ್ಟ್ ಆಗಿ ತೆಗಿಬಹುದು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದೋ ನಿಮ್ ಖರ್ಚ್ಗನ ಬರ್ತಾ ಇರುತ್ತೆ ಇದ್ರಲ್ಲಿ, ಅದ್ರಲ್ಲಿ ನಿಮ್ಗೆ ಟೋಟಲ್ ಲಾಸ್ ಆಗುತ್ತೆ. ಹೀಲ್ಡ್ ವೈಸ್ ಕಂಪೇರ್ ಮಾಡಿದ್ರೆ ಒಂದು 40% ಬರುತ್ತೆ ಅಷ್ಟೇ ಅದ್ರಲ್ಲಿ. ಅಂದ್ರೆ ಸರ್, ಈಗ ನಮ್ಗೆ ಒಂದು ಇದು ಟೆಂಪ್ರರಿ ಪ್ರೈಸ್ ಡ್ರಾಪ್ ಅನ್ನೋದು ಟೆಂಪ್ರರಿ ಅಂತ ನಿಮ್ ಅನ್ಬೋದ್ ಪ್ರಕಾರ? ಸರ್, ಪ್ರೈಸ್ ಯಾವತ್ತೂ ಅಷ್ಟೇ ಹೆಂಗಂದ್ರೆ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಅಪ್ ಅಂಡ್ ಡೌನ್ ಇರೋವಾಗ ನಾವು ಎನಿ ಟೈಮ್ ನಮ್ ಕಾನ್ಸಂಟ್ರೇಷನ್ ಹೆಂಗಿರ್ಬೇಕಂದ್ರೆ ಗಿಡ ಚೆನ್ನಾಗಿರ್ಬೇಕಷ್ಟೇ. ನೀವು ಪ್ರೈಸ್ ಬಗ್ಗೆ ಥಿಂಕ್ ಮಾಡ್ಬೇಡ್ರಿ. ನೀವು ಗಿಡ ಕರೆಕ್ಟ್ ಆಗಿ ಮಾಡಿದೀರ ಅಂದ್ರೆ 100% ನಿಮ್ಗೆ ಬರುತ್ತೆ. ಸ್ವಲ್ಪ ಹಂಗು ಹಿಂಗು ಯಾವ ತರ ಅಂದ್ರೆ, ಇವಾಗ ಪ್ರೈಸ್ ಬಗ್ಗೆ ಥಿಂಕ್ ಮಾಡೋರೆಲ್ಲ ಪ್ರೈಸ್ ಬಂದ್ ಆವಾಗ ರೆಡಿ ಮಾಡಕ್ ಹೋದ್ರೆ ಮತ್ತೆ ಪ್ರೈಸ್ ಬಿದ್ದೋಗುತ್ತೆ. ನೀವು ಎನಿ ಟೈಮ್ ಚೆನ್ನಾಗಿ ಗಿಡ ಮೇಂಟೈನ್ ಮಾಡ್ಕೊಂಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ನಿಮ್ಗೆ ಯಾವ ತರ ಅಂದ್ರೆ ಲಾಸ್ ಆಗಲ್ಲ. ನಾನು ಆಗ್ಲೇ ಮರ್ತ್ಬಿಟ್ಟೆ ಅಂತ ಹೇಳಿ ಸರ್ ಪಾಯಿಂಟ್ ಇದು. ನಾನು ಡೌನ್ ಆಗ್ಬಿಟ್ಟಾಗ ನಾವ್ ಮತ್ತೆ ನೆಗ್ಲೆಕ್ಟ್ ಮಾಡ್ತಾರೆ, ಮತ್ತೆ ಪ್ರೈಸ್ ರೈಸ್ ಆದವಾಗ ಔಷಧಿಗಳು ಸಿಂಪಡಣೆ ಮಾಡೋದು ಮೇಂಟೈನ್ ಮಾಡೋದು ಮಾಡ್ತಾರೆ, ಮತ್ತೆ ಬರೋಷ್ಟೊತ್ತು ಬಿದ್ದೋಗುತ್ತೆ. ಇದ್ರ ಬಗ್ಗೆ ನಾನು ಆಗ್ಲೇ ಕ್ವಶನ್ ಕೇಳ್ಬೇಕಂತ ಇದ್ದಿದ್ದು, ಅದನ್ನ ಆನ್ಸರ್ ಹೇಳಿದ್ರಿ. ಸರಿ ಸರ್, ಹೆಚ್ಚು ಕಡಿಮೆ ಸಂಪೂರ್ಣವಾಗಿ 100% ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಮಸ್ಕಾರ.